ಪ್ರೇಮಿಗಳ ನಡುವೆ ಬಿರುಕು ಉಂಟಾಗಿ ಯುವತಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಭೀಕರ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ತುಮಕೂರು ಗ್ರಾಮಾಂತರ ಹೊಸಹಳ್ಳಿಯ ಚೈತನ್ಯ ಅನ್ನುವಂತಹ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಈ ಚೈತನ್ಯ ಪ್ರೀತಿಸ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ವ್ಯಾಸಂಗದ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ರು ಈ ಚೈತನ್ಯ. ರೀಲ್ಸ್ ನಲ್ಲಿ ಇಬ್ಬರ ಫೋಟೋವನ್ನ ಶೇರ್ ಮಾಡಿದ್ದಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಮನೆಗೆ ಬಂದು ವಿಜಯ್ ಕುಮಾರ್ ಜಗಳ ಮಾಡಿ ಹೋಗಿದ್ದ ಎನ್ನಲಾಗಿದೆ. ಅನಂತರ ಮನನೊಂದು ಚೈತನ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಗದೀಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಎಸ್ ಜಗದೀಶ್, ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ರೀಲ್ಸ್ ಹಾಗೂ ಫೋಟೋ ಒಂದು ವಿಚಾರಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಮಹಿಳೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡು ನೇಣಿಗೆ ಶರಣಾಗಿರುವಂತಹ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಆತ್ಮಹತ್ಯೆ ಶರಣಾಗಿರ್ತಕ್ಕಂಥ ಚೈತನ್ಯ ಇದೆ, ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದವರು ತನ್ನ ತಾಯಿ ಜೊತೆಗೆ ವಾಸ ಕೂಡ ಆಗಿದ್ರು. ಅವರ ಮನೆಯಲ್ಲೇ ಒಂದೇ ಒಂದು ಚಿಕ್ಕದಂತ ಒಂದು ಅಂಗಡಿಯನ್ನ ಕೂಡ ಇಟ್ಕೊಂಡಿದ್ರು. ಈ ಅಂಗಡಿಗೆ ಈ ಒಂದು ಯುವಕ ಎಂದನೇ ವಿಜಯ್ ಕುಮಾರ್ ಈತ ಆಗಾಗ ಬರ್ತಾ ಇದ್ದ. ಆ ಒಂದು ಅಂಗಡಿಗೆ ಬಂದಂತ ಒಂದು ಸಮಯದಲ್ಲಿ ಚೈತನ್ಯಗೆ ಪರಿಚಯ ಕೂಡ ಆಗಿರ್ತಾನೆ. ಈ ಒಂದು ವೇಳೆಯಲ್ಲಿ ಇಬ್ರು ಕೂಡ ಪ್ರೀತಿ ಬೆಳೆದು ಇಬ್ರು ಒಂದು 2 ವರ್ಷದಿಂದಲೂ ಕೂಡ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇರುವಂತ ಕೂಡ ಈಗ ಈ ಚೈತನ್ಯ ಇದೆಯಲ್ಲ, ಈಕೆಗೆ ಆ ಮಾಡಲಿಂಗ್ ಮತ್ತೆ ಇನ್ನ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿರ್ತಾಳೆ. ಇನ್ನು ಮೇಕಪ್ ಆರ್ಟಿಸ್ಟ್ ಜೊತೆ ಆಗಿದ್ರಿಂದ ಫೋಟೋ ಶೂಟ್ ಕೂಡ ಮಾಡ್ತಾ ಇರ್ತಾಳೆ. ಈ ಒಂದು ನಿನ್ನೆ ಕೂಡ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿ ತನ್ನ ಸ್ಟೇಟಸ್ಗೆ ಒಂದು ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾಳೆ. ಈ ಒಂದು ವಿಚಾರಕ್ಕೆ ತನ್ನ ಪ್ರಿಯಕರನ ಜೊತೆ ಗಲಾಟೆ ಕೂಡ ಇಬ್ಬರಿಗೂ ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ರಾತ್ರಿ ತನ್ನ ತಾಯಿ ಜೊತೆ ಊಟ ಮಾಡಿದಂತಹ ಚೈತನ್ಯ ತನ್ನ ತಾಯಿ ಊಟ ಮಾಡಿ ತನ್ನ ರೂಮ್ ನಲ್ಲಿ ಮಲಗಿರ್ತಾಳೆ. ಈಕೆ ತನ್ನ ರೂಮ್ ನಲ್ಲಿ ಮಲಗಿದ್ದ ಒಂದು ಸಮಯದಲ್ಲಿ ಒಂದು ನೇಣು ಬೀಳ್ಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕೂಡಲೇ ತನ್ನ ತಾಯಿಗೆ ಒಂದು ವಿಚಾರ ಕೂಡ ತಿಳಿಯುತ್ತೆ. ಕೂಡಲೇ ತನ್ನ ಸಂಬಂಧಿಕರಿಗೆ ಕರೆಯನ್ನ ಮಾಡಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ವಿಚಾರ ತನ್ನ ಪ್ರಿಯಕರನ ಜೊತೆ ಒಂದು ಕಿರಿಕ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಕೂಡ ಈಗ ಪೋಷಕರು ಒಂದು ಗಂಭೀರವಾದ ಆರೋಪವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷ್ಮಿ, ಈಗ ವಿಜಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನ ಕುಟುಂಬಸ್ಥರು ಏನ್ ಹೇಳ್ತಾರೆ, ಮತ್ತೆ ಇವರಿಬ್ಬರಲ್ಲಿ ಯಾರಾದ್ರೂ ಮೈನರ್ ಏನಾದ್ರೂ ಇದ್ರಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಿತ್ತಾ ಇವರಿಬ್ಬರ ರಿಲೇಶನ್ಶಿಪ್ ಅಲ್ಲಿ? ಅಪ್ಡೇಟ್ ಏನಾದ್ರೂ ಇದೆಯಾ ಜಗದೀಶ್? ಶ್ರೀಲಕ್ಷ್ಮಿ, ವಿಜಯ್ ಕುಮಾರ್ ಇದ್ದಾನೆ, ಈತ ಒಂದು ಗೂಡ್ಸ್ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದ ಚಾಲಕ ಕೂಡ ಆಗಿದ್ದ. ಈತ ಅವಾಗವಾಗ ಈ ಒಂದು ಚೈತನ್ಯ ಮನೆಗೆ ಕೂಡ ಬರ್ತಾ ಇದ್ದಂತ ಕೂಡ ಈಗ ಹೇಳಲಾಗ್ತಾ ಇರ್ತಾರೆ. ಅಂತಂದ್ರೆ ಈ ಒಂದು ಇಬ್ಬರ ಒಂದು ಪ್ರೀತಿ ಕೂಡ ಚೈತನ್ಯ ತಾಯಿಗೆ ಕೂಡ 2 ವರ್ಷಗಳ ಹಿಂದೆ ಕೂಡ ಗೊತ್ತಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಕೂರಿಸಿ ಚೈತನ್ಯ ತಾಯಿ ಕೂಡ ಬುದ್ಧಿವಾದ ಕೂಡ ಹೇಳಿದ್ರು. ಮತ್ತೆ ಚೈತನ್ಯ ಕೂಡ ಈ ರೀತಿ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಚೈತನ್ಯ ತನ್ನ ತಾಯಿಗೆ ತಿಳಿದಂತೆ ಮತ್ತೆ ಈತನ ಜೊತೆ ಪ್ರೀತಿಯನ್ನು ಕೂಡ ಮುಂದುವರಿಸಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ವಿಜಯ್ ಕುಮಾರ್ ಅನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ ಕುಟುಂಬಸ್ಥರು ಹೇಳೋ ಪ್ರಕಾರ ಈ ಒಂದು ವಿಚಾರ ನಮ್ಗೆ ಗೊತ್ತಿಲ್ಲ ಅಂತ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆಯುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ಪ್ರೇಮಿಗಳ ನಡುವೆ ಬಿರುಕು ಉಂಟಾಗಿ ಯುವತಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಭೀಕರ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ತುಮಕೂರು ಗ್ರಾಮಾಂತರ ಹೊಸಹಳ್ಳಿಯ ಚೈತನ್ಯ ಅನ್ನುವಂತಹ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಈ ಚೈತನ್ಯ ಪ್ರೀತಿಸ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ವ್ಯಾಸಂಗದ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ರು ಈ ಚೈತನ್ಯ. ರೀಲ್ಸ್ ನಲ್ಲಿ ಇಬ್ಬರ ಫೋಟೋವನ್ನ ಶೇರ್ ಮಾಡಿದ್ದಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಮನೆಗೆ ಬಂದು ವಿಜಯ್ ಕುಮಾರ್ ಜಗಳ ಮಾಡಿ ಹೋಗಿದ್ದ ಎನ್ನಲಾಗಿದೆ. ಅನಂತರ ಮನನೊಂದು ಚೈತನ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಗದೀಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಎಸ್ ಜಗದೀಶ್, ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ರೀಲ್ಸ್ ಹಾಗೂ ಫೋಟೋ ಒಂದು ವಿಚಾರಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಮಹಿಳೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡು ನೇಣಿಗೆ ಶರಣಾಗಿರುವಂತಹ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಆತ್ಮಹತ್ಯೆ ಶರಣಾಗಿರ್ತಕ್ಕಂಥ ಚೈತನ್ಯ ಇದೆ,
ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದವರು ತನ್ನ ತಾಯಿ ಜೊತೆಗೆ ವಾಸ ಕೂಡ ಆಗಿದ್ರು. ಅವರ ಮನೆಯಲ್ಲೇ ಒಂದೇ ಒಂದು ಚಿಕ್ಕದಂತ ಒಂದು ಅಂಗಡಿಯನ್ನ ಕೂಡ ಇಟ್ಕೊಂಡಿದ್ರು. ಈ ಅಂಗಡಿಗೆ ಈ ಒಂದು ಯುವಕ ಎಂದನೇ ವಿಜಯ್ ಕುಮಾರ್ ಈತ ಆಗಾಗ ಬರ್ತಾ ಇದ್ದ. ಆ ಒಂದು ಅಂಗಡಿಗೆ ಬಂದಂತ ಒಂದು ಸಮಯದಲ್ಲಿ ಚೈತನ್ಯಗೆ ಪರಿಚಯ ಕೂಡ ಆಗಿರ್ತಾನೆ. ಈ ಒಂದು ವೇಳೆಯಲ್ಲಿ ಇಬ್ರು ಕೂಡ ಪ್ರೀತಿ ಬೆಳೆದು ಇಬ್ರು ಒಂದು 2 ವರ್ಷದಿಂದಲೂ ಕೂಡ ಇವರು ಪರಸ್ಪರ ಪ್ರೀತಿ ಮಾಡ್ತಾ ಇರುವಂತ ಕೂಡ ಈಗ ಈ ಚೈತನ್ಯ ಇದೆಯಲ್ಲ, ಈಕೆಗೆ ಆ ಮಾಡಲಿಂಗ್ ಮತ್ತೆ ಇನ್ನ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿರ್ತಾಳೆ. ಇನ್ನು ಮೇಕಪ್ ಆರ್ಟಿಸ್ಟ್ ಜೊತೆ ಆಗಿದ್ರಿಂದ ಫೋಟೋ ಶೂಟ್ ಕೂಡ ಮಾಡ್ತಾ ಇರ್ತಾಳೆ. ನಿನ್ನೆ ಕೂಡ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿ ತನ್ನ ಸ್ಟೇಟಸ್ಗೆ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾಳೆ. ಈ ಒಂದು ವಿಚಾರಕ್ಕೆ ತನ್ನ ಪ್ರಿಯಕರನ ಜೊತೆ ಗಲಾಟೆ ಕೂಡ ಇಬ್ಬರಿಗೂ ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ರಾತ್ರಿ ತನ್ನ ತಾಯಿ ಜೊತೆ ಊಟ ಮಾಡಿದಂತಹ ಚೈತನ್ಯ ತನ್ನ ತಾಯಿ ಊಟ ಮಾಡಿ ತನ್ನ ರೂಮ್ ನಲ್ಲಿ ಮಲಗಿರ್ತಾಳೆ. ಈಕೆ ತನ್ನ ರೂಮ್ ನಲ್ಲಿ ಮಲಗಿದ ಒಂದು ಸಮಯದಲ್ಲಿ ನೇಣು ಬೀಳ್ಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕೂಡಲೇ ತನ್ನ ತಾಯಿಗೆ ಒಂದು ವಿಚಾರ ಕೂಡ ತಿಳಿಯುತ್ತೆ. ಕೂಡಲೇ ತನ್ನ ಸಂಬಂಧಿಕರಿಗೆ ಕರೆಯನ್ನ ಮಾಡಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ವಿಚಾರ ತನ್ನ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಕೂಡ ಈಗ ಪೋಷಕರು ಒಂದು ಗಂಭೀರ ಆರೋಪವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷ್ಮಿ, ಈಗ ವಿಜಯ್ ಕುಮಾರ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನ ಕುಟುಂಬಸ್ಥರು ಏನ್ ಹೇಳ್ತಾರೆ, ಮತ್ತೆ ಇವರಿಬ್ಬರಲ್ಲಿ ಯಾರಾದ್ರೂ ಮೈನರ್ ಏನಾದ್ರೂ ಇದ್ರಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಿತ್ತಾ ಇವರಿಬ್ಬರ ರಿಲೇಶನ್ಶಿಪ್ ಅಲ್ಲಿ? ಅಪ್ಡೇಟ್ ಏನಾದ್ರೂ ಇದೆಯಾ ಜಗದೀಶ್? ಶ್ರೀಲಕ್ಷ್ಮಿ, ವಿಜಯ್ ಕುಮಾರ್ ಇದ್ದಾನೆ. ಈತ ಒಂದು ಗೂಡ್ಸ್ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದ ಚಾಲಕ ಕೂಡ ಆಗಿದ್ದ. ಈತ ಅವಾಗವಾಗ ಚೈತನ್ಯ ಮನೆಗೆ ಕೂಡ ಬರ್ತಾ ಇದ್ದಂತ ಕೂಡ ಈಗ ಹೇಳಲಾಗ್ತಾ ಇರ್ತಾರೆ. ಅಂದ್ರೆ ಇಬ್ಬರ ಪ್ರೀತಿ ಕೂಡ ಚೈತನ್ಯ ತಾಯಿಗೆ ಕೂಡ 2 ವರ್ಷಗಳ ಹಿಂದೆ ಕೂಡ ಗೊತ್ತಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಕೂರಿಸಿ ಚೈತನ್ಯ ತಾಯಿ ಕೂಡ ಬುದ್ಧಿವಾದ ಕೂಡ ಹೇಳಿದ್ರು. ಮತ್ತೆ ಚೈತನ್ಯ ಕೂಡ ಈ ರೀತಿ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಚೈತನ್ಯ ತನ್ನ ತಾಯಿಗೆ ತಿಳಿದಂತೆ ಮತ್ತೆ ಈತನ ಜೊತೆ ಪ್ರೀತಿಯನ್ನು ಕೂಡ ಮುಂದುವರಿಸಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ವಿಜಯ್ ಕುಮಾರ್ ಅನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ ಕುಟುಂಬಸ್ಥರು ಹೇಳೋ ಪ್ರಕಾರ ಈ ವಿಚಾರ ನಮ್ಗೆ ಗೊತ್ತಿಲ್ಲ ಅಂತ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆಯುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್. ಡೀಟೇಲ್ಸ್ಗಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಪ್ರೇಮಿಗಳ ನಡುವೆ ಬಿರುಕು ಉಂಟಾಗಿ ಯುವತಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಭೀಕರ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ತುಮಕೂರು ಗ್ರಾಮಾಂತರ ಹೊಸಹಳ್ಳಿಯ ಚೈತನ್ಯ ಅನ್ನುವಂತಹ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ವಿಜಯ್ ಕುಮಾರ್ ಎಂಬಾತನನ್ನ ಈ ಚೈತನ್ಯ ಪ್ರೀತಿಸ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ವ್ಯಾಸಂಗದ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ರು ಈ ಚೈತನ್ಯ. ರೀಲ್ಸ್ ನಲ್ಲಿ ಇಬ್ಬರ ಫೋಟೋವನ್ನ ಶೇರ್ ಮಾಡಿದ್ದಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಮನೆಗೆ ಬಂದು ವಿಜಯ್ ಕುಮಾರ್ ಜಗಳ ಮಾಡಿ ಹೋಗಿದ್ದ ಎನ್ನಲಾಗಿದೆ. ಅನಂತರ ಮನನೊಂದು ಚೈತನ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಗದೀಶ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಎಸ್ ಜಗದೀಶ್, ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ರೀಲ್ಸ್ ಹಾಗೂ ಫೋಟೋ ವಿಚಾರಕ್ಕಾಗಿ ಪ್ರಿಯಕರನ ಜೊತೆ ಕಿರಿಕ್ ಮಾಡಿಕೊಂಡಂತ ಮಹಿಳೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡು ನೇಣಿಗೆ ಶರಣಾಗಿರುವಂತಹ ಘಟನೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಆತ್ಮಹತ್ಯೆ ಶರಣಾಗಿರ್ತಕ್ಕಂಥ ಚೈತನ್ಯ ಇದೆ. ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮದವರು ತನ್ನ ತಾಯಿ ಜೊತೆಗೆ ವಾಸ ಕೂಡ ಆಗಿದ್ರು. ಅವರ ಮನೆಯಲ್ಲೇ ಒಂದೇ ಒಂದು ಚಿಕ್ಕದಂತ ಒಂದು ಅಂಗಡಿಯನ್ನ ಕೂಡ ಇಟ್ಕೊಂಡಿದ್ರು. ಈ ಅಂಗಡಿಗೆ ಯುವಕ ಎಂದನೇ ವಿಜಯ್ ಕುಮಾರ್ ಈತ ಆಗಾಗ ಬರ್ತಾ ಇದ್ದ. ಆ ಅಂಗಡಿಗೆ ಬಂದಂತ ಒಂದು ಸಮಯದಲ್ಲಿ ಚೈತನ್ಯಗೆ ಪರಿಚಯ ಕೂಡ ಆಗಿರ್ತಾನೆ. ಈ ವೇಳೆಯಲ್ಲಿ ಇಬ್ರು ಕೂಡ ಪ್ರೀತಿ ಬೆಳೆದು ಇಬ್ರು ಒಂದು 2 ವರ್ಷದಿಂದಲೂ ಕೂಡ ಇವರು ಪರಸ್ಪರ ಪ್ರೀತಿ ಮಾಡ್ತಾ ಇರುವಂತ ಕೂಡ ಈಗ ಈ ಚೈತನ್ಯ ಇದೆಯಲ್ಲ, ಈಕೆಗೆ ಆ ಮಾಡಲಿಂಗ್ ಮತ್ತೆ ಇನ್ನ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿರ್ತಾಳೆ. ಮೇಕಪ್ ಆರ್ಟಿಸ್ಟ್ ಜೊತೆ ಆಗಿದ್ರಿಂದ ಫೋಟೋ ಶೂಟ್ ಕೂಡ ಮಾಡ್ತಾ ಇರ್ತಾಳೆ. ನಿನ್ನೆ ಕೂಡ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿ ತನ್ನ ಸ್ಟೇಟಸ್ಗೆ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾಳೆ. ಈ ವಿಚಾರಕ್ಕೆ ತನ್ನ ಪ್ರಿಯಕರನ ಜೊತೆ ಗಲಾಟೆ ಕೂಡ ಇಬ್ಬರಿಗೂ ಕೂಡ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ರಾತ್ರಿ ತನ್ನ ತಾಯಿ ಜೊತೆ ಊಟ ಮಾಡಿದಂತಹ ಚೈತನ್ಯ ತನ್ನ ತಾಯಿ ಊಟ ಮಾಡಿ ತನ್ನ ರೂಮ್ ನಲ್ಲಿ ಮಲಗಿರ್ತಾಳೆ. ಈಕೆ ತನ್ನ ರೂಮ್ ನಲ್ಲಿ ಮಲಗಿದ ಒಂದು ಸಮಯದಲ್ಲಿ ನೇಣು ಬೀಳ್ಕೊಂಡು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕೂಡಲೇ ತನ್ನ ತಾಯಿಗೆ ಒಂದು ವಿಚಾರ ಕೂಡ ತಿಳಿಯುತ್ತೆ. ಕೂಡಲೇ ತನ್ನ ಸಂಬಂಧಿಕರಿಗೆ
ಕರೆಯನ್ನ ಮಾಡಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ವಿಚಾರ ತನ್ನ ಪ್ರಿಯಕರನ ಜೊತೆ ಒಂದು ಕಿರಿಕ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಕೂಡ ಈಗ ಪೋಷಕರು ಒಂದು ಗಂಭೀರವಾದ ಆರೋಪವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷ್ಮಿ, ಈಗ ವಿಜಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನ ಕುಟುಂಬಸ್ಥರು ಏನ್ ಹೇಳ್ತಾರೆ? ಮತ್ತೆ ಇವರಿಬ್ಬರಲ್ಲಿ ಯಾರಾದ್ರೂ ಮೈನರ್ ಏನಾದ್ರೂ ಇದ್ರಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಿತ್ತಾ ಇವರಿಬ್ಬರ ರಿಲೇಶನ್ಶಿಪ್ ಅಲ್ಲಿ? ಅಪ್ಡೇಟ್ ಏನಾದ್ರೂ ಇದೆಯಾ ಜಗದೀಶ್? ಶ್ರೀಲಕ್ಷ್ಮಿ, ವಿಜಯ್ ಕುಮಾರ್ ಇದ್ದಾನೆ, ಈತ ಒಂದು ಗೂಡ್ಸ್ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದ ಚಾಲಕ ಕೂಡ ಆಗಿದ್ದ. ಈತ ಅವಾಗವಾಗ ಈ ಒಂದು ಚೈತನ್ಯ ಮನೆಗೆ ಕೂಡ ಬರ್ತಾ ಇದ್ದಂತ ಕೂಡ ಈಗ ಹೇಳಲಾಗ್ತಾ ಇರ್ತಾರೆ. ಅಂತಂದ್ರೆ ಈ ಒಂದು ಇಬ್ಬರ ಒಂದು ಪ್ರೀತಿ ಕೂಡ ಚೈತನ್ಯ ತಾಯಿಗೆ ಕೂಡ 2 ವರ್ಷಗಳ ಹಿಂದೆ ಕೂಡ ಗೊತ್ತಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಕೂರಿಸಿ ಚೈತನ್ಯ ತಾಯಿ ಕೂಡ ಬುದ್ಧಿವಾದ ಕೂಡ ಹೇಳಿದ್ರು. ಮತ್ತೆ ಚೈತನ್ಯ ಕೂಡ ಈ ರೀತಿ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಚೈತನ್ಯ ತನ್ನ ತಾಯಿಗೆ ತಿಳಿದಂತೆ ಮತ್ತೆ ಈತನ ಜೊತೆ ಪ್ರೀತಿಯನ್ನು ಕೂಡ ಮುಂದುವರಿಸಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ವಿಜಯ್ ಕುಮಾರ್ ಅನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ವಿಜಯ್ ಕುಮಾರ್ ಕುಟುಂಬಸ್ಥರು ಹೇಳೋ ಪ್ರಕಾರ ಈ ಒಂದು ವಿಚಾರ ನಮ್ಗೆ ಗೊತ್ತಿಲ್ಲ ಅಂತ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆಯುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್. ಡೀಟೇಲ್ಸ್ಗಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು